ಓಂ ಸರ್ವಮಂಗಳಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಕಲಶ ಅಂತಕ್ಕಂಥದ್ದು ಮನೆಯಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದ್ದಂಗೆ, ಮನೆಗೆಲ್ಲ ಪೂರ್ಣ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕಲಶ. ಅದು ಸಹ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಗಳಲ್ಲಿ ಪುರಾತನದಿಂದಲೂ ಕೂಡ ಹಳೆಯ ಒಂದು ಇತಿಹಾಸವನ್ನು ನೋಡೋಕೆ ಹೋದಾಗ ಕೃತಯುಗ, ದ್ವಾಪರ ಯುಗ, ಕಲಿಯುಗ ಎಲ್ಲ ಕಡೆ ನೋಡ್ಕೊಂಡು ಬಂದಾಗಲೂ ಸಹ ಈ ಕಲಶಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು, ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಸರ್ವದೇವರೂ ಕೂಡ ನೆಲೆಸ್ತಕ್ಕಂಥದ್ದು ಆ ಕಲಶ. ಇವತ್ತಿನ ದಿವಸ ನಮಗೆ ಪ್ರತಿಯೊಬ್ಬರಿಗೂ, ನನಗೂ ಎಷ್ಟೋ ಫೋನ್ ಮಾಡಿ ಕೇಳ್ತಾರೆ, ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಆ ಕಲಶದಲ್ಲಿ ಎಷ್ಟು ಎಲೆ ಇಡಬೇಕು, ಇನ್ನು ಕಲಶ ಯಾವುದು, ಕಲಶದಲ್ಲಿ ನೀರು, ಕಲಶದಲ್ಲಿ ಆಗ್ತಕ್ಕಂಥ ವಸ್ತುಗಳು, ಕಲಶ ಯಾವ ಮುಖ ಇರಬೇಕು, ಇದೆಲ್ಲ ಮಾತಾಡ್ತಾ ಇವತ್ತಿನ ದಿವಸ ಕೇವಲ ಕಲಶದಲ್ಲಿರ್ತಕ್ಕಂಥ ಎಲೆಗಳು ಎಷ್ಟಿರಬೇಕು. ಯಾಕೆಂದರೆ ಆ ಮನೆಗೆ ನೀವು ವಾರಕ್ಕೆ ಒಮ್ಮೆ ಆ ಕಲಶವನ್ನು ಬದಲಾಯಿಸೋ ಹಾಗಿದ್ದರೆ ಅದು ಬೇರೆ ಎಲೆಗಳು, 3 ದಿನಕ್ಕೊಮ್ಮೆ ಬದಲಾಯಿಸ್ಕೊಳ್ಬೇಕಾದ್ರೆ ಅದರ ಸಂಖ್ಯೆ ಬೇರೆ. ಅದೇ ನೀವು ಇವತ್ತಿನ ದಿವಸ ಪ್ಲಾಸ್ಟಿಕ್ ಎಲೆಗಳಿರ್ತಕ್ಕಂಥದ್ದು ಅಥವಾ ಬಂಗಾರದ್ದು, ಬೆಳ್ಳಿ, ನಿಮ್ಮ ಸ್ಥಿತಿಗತಿಗೆ ಅನುಸಾರವಾಗಿ ಎಷ್ಟೋ ಜನ ನಾವು ನೋಡಿದ್ದೀವಿ ಕಲಶಗಳಲ್ಲಿ ಬೆಳ್ಳಿ ಎಲೆಗಳನ್ನು ಮಾಡಿಟ್ಟಿರ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಪ್ರಭಾವ. ನೀವು ಬೆಳ್ಳಿ ಚಂಬಿಟ್ಕೊಳ್ಳಿ, ಬೆಳ್ಳಿಯ ಚಂಬಿಟ್ಕೊಳ್ಳಿ, ಬೆಳ್ಳಿಯ ತಟ್ಟೆ ಇಟ್ಕೊಳ್ಳಿ, ನಿಮ್ಮಿಷ್ಟ ಏನಾದರೂ ಇಟ್ಕೊಳ್ಳಿ, ಆದರೆ ಕಲಶದಲ್ಲಿರ್ತಕ್ಕಂಥ ಎಲೆಗಳಿಗೆ ಅದು ಸಾಕ್ಷಾತ್ತು ಆ ಲಹರಿಗಳನ್ನು, ಈ ಭೂಮಂಡಲದಲ್ಲಿರ್ತಕ್ಕಂಥ ಲಹರಿಗಳನ್ನು, ದೇವತಾ ಲಹರಿಗಳನ್ನು ಹೀರಿಕೊಳ್ಳೋ ಶಕ್ತಿ ಕೂಡ ಅವುಗಳಿಗೆ ಇದೆ. ಹಾಗಾಗಿ ನೀವು ಕಲಶದಲ್ಲಿ ಎಲೆಗಳನ್ನು ಇಡಬೇಕು. ಇನ್ನು ಎಲೆಗಳು ಬಂದಾಗ ಅದು ಮಾವಿನ ಎಲೆನ, ವೀಳ್ಯದೆಲೆನ ಅಂದಾಗ, ಯಾಕೆಂದರೆ ಎರಡೂ ಕೂಡ ಸೇಮ್, ಎರಡೂ ಕೂಡ ಅಷ್ಟೇ ಪ್ರಭಾವವನ್ನು ಕೂಡ ಬೀರ್ತಕ್ಕಂಥದ್ದಾಗಿರೋದ್ರಿಂದ ವಾರಕ್ಕೆ ಒಮ್ಮೆ ಕಲಶವನ್ನು ಬದಲಾಯಿಸೋಂಗಿದ್ದರೆ 5 ಎಲೆಗಳನ್ನು ಅಂದರೆ ಪಂಚಭೂತಗಳ ಪ್ರತೀಕವಾಗಿ 5 ಎಲೆಗಳನ್ನು ಆ ಕಲಶದಲ್ಲಿ ಇಟ್ಟಿದ್ದೆ ಆದರೆ ಆ ಮನೆಗೆ ಶ್ರೇಯಸ್ಸು, ಪೂರ್ಣ ಆರೋಗ್ಯ ಇರುತ್ತೆ, ಅದೃಷ್ಟ ಇರುತ್ತೆ, ಕರ್ಮಗಳಿಂದ ದೂರ ಆಗ್ತೀರಾ, ಯಾವುದೇ ಮಾಟ ಮಂತ್ರ ತಂತ್ರಗಳು ಕೂಡ ಆ ಮನೆಗೆ ಹತ್ತಿರ ಕೂಡ ಬರೋದಿಲ್ಲ. ಇನ್ನು 3 ದಿನಕ್ಕೊಮ್ಮೆ ನಾವು ಬದಲಾಯಿಸ್ತೀವಿ ಅನ್ನೋವಾಗಿದ್ದರೆ 3 ಎಲೆಗಳನ್ನು ಇಟ್ಕೋಬೇಕಾಗಿರುತ್ತೆ. ಆದರೆ ಎಲೆ ಯಾವುದೇ ರೀತಿಯಿಂದಲೂ ಒಣಗಬಾರ್ದು. ಎಲೆಯನ್ನು, ಒಣಗಿದ್ದ ಎಲೆಯನ್ನಾಗಲಿ, ಕಲಶದಿಂದ ಎಲೆಯನ್ನು ಕಸಕ್ಕೆ ಹಾಕಬಾರ್ದು, ಮರಗಳ ಕೆಳಗೆ ಹಾಕಬೇಕು, ನೀರಲ್ಲಿ ಬಿಡಬೇಕು. ಯಾರು ತುಳಿದೇ ಇರತಕ್ಕಂಥ ಜಾಗದಲ್ಲಿ ಆ ಎಲೆಗಳನ್ನು ನಾವು ಹಾಕಬೇಕು. ಇವತ್ತು ಏನಾಗಿದೆ, ಎಲ್ಲವನ್ನು ತೆಗೆದು ಯಾವುದೋ ಒಂದು ಬುಟ್ಟಿಗೆ ಹಾಕಿಬಿಟ್ಟು ನಾವು ಕೊಟ್ಬಿಡ್ತೀವಿ. ಹಾಗಾಗಿ 5 ಎಲೆಗಳನ್ನು ಕಲಶದಲ್ಲಿ ಇಟ್ಕೊಂಡ್ರೆ, ಯಾಕೆಂದರೆ ಕಲಶದಲ್ಲಿ ಮಹಾಲಕ್ಷ್ಮಿಯ ಒಂದು ಆವಾಸ ಇರುತ್ತೆ, ಮಹಾಶಕ್ತಿಯ ಆವಾಸ ಇರುತ್ತೆ, ಸರಸ್ವತಿ, ಸರ್ವದೇವತರನ್ನು, ಕಲಶ ಅಂದರೆ ಅದಕ್ಕೆ ಯಾವುದೇ ಒಂದು ಚಿತ್ರ ಇರೋದಿಲ್ಲ, ಆ ಕಲಶದಲ್ಲಿ ಸರ್ವದೇವತರುಗಳು ಕೂಡ ಇರ್ತಾರೆ. ಹಾಗಾಗಿ ಕಲಶದಲ್ಲಿ 5 ಎಲೆಗಳು ಪಂಚಮಂ ಕಾರ್ಯಸಿದ್ಧಿ ಅಂತ ಕರಿತೀವಿ, ಪಂಚಮಂ ಕಾರ್ಯಸಿದ್ಧಿ. ಹಾಗಾಗಿ 5 ಎಲೆಗಳನ್ನು ಇಟ್ಟು ಆ ಕಲಶದಲ್ಲಿ ಇಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.